ಬರೆದರು ಕಗ್ಗ, ಪ್ರತಿ ಸಾಲಲಿಟ್ಟರು ಸಗ್ಗ. ಗುಂಡಪ್ಪ ಬರೆದರು ಕಗ್ಗ, ಪ್ರತಿ ಸಾಲಲಿಟ್ಟರು ಸಗ್ಗ. ಕನ್ನಡದ ಕೈಪಿಡಿಯು ಕಗ್ಗ, ಬದುಕಿಗೆ ಪಾಠವಿದು ಕಗ್ಗ. ಕನ್ನಡದ ಕೈಪಿಡಿಯು ಕಗ್ಗ, ಬದುಕಿಗೆ ಪಾಠವಿದು ಕಗ್ಗ. ಮೌಲ್ಯಗಳ ತಿಳಿಸುವುದು ಕಗ್ಗ, ಅರಿತರೆ ಬಾಳೆಲ್ಲ ಸ್ವರ್ಗ. ಗುಂಡಪ್ಪ ಬರೆದರು ಕಗ್ಗ, ಪ್ರತಿ ಸಾಲಲಿಟ್ಟರು ಸಗ್ಗ. ಸಮಾರಂಭ ಎಲ್ಲೇ ಇರಲಿ, ಸೀಮಂತದಿಂದ ಮದುವೆವರೆಗೂ ಯಾವುದೇ ಆಗಿರಲಿ, ನಿಮ್ಮ ಕನಸನ್ನು ನನಸು ಮಾಡಲು ನಾವಿದ್ದೇವೆ. ಕಳೆದ 24 ವರ್ಷದ ಸುದೀರ್ಘ ಅನುಭವ, ಶ್ರೇಷ್ಠತೆ, ಸ್ವಚ್ಛತೆ, ಬದ್ಧತೆ ನಮ್ಮ ಗುರಿ. ಸಂಪರ್ಕಿಸಿ ಇನ್ನೋವೇಟಿವ್ ಐ ಇವೆಂಟ್ ಮ್ಯಾನೇಜ್ಮೆಂಟ್, ಹಾಸ್ಪಿಟಾಲಿಟಿ ಆ್ಯಂಡ್ ಅಲೈಡ್ ಸರ್ವಿಸಸ್. ನಿಮ್ಮ ಸೇವೆಗೆ ನಾವು ಸಿದ್ಧರಿದ್ದೇವೆ. ನಗುವೊಂದು ರಸಪಾಕ, ಅಳುವೊಂದು ರಸಪಾಕ, ನಗುವಾತ್ಮ ಪರಿಮಳವ ಪಸರಿಸುವ ಕುಸುಮ. ದುಗುಡವಾತ್ಮವ ಕಡೆದು ಸತ್ವವೆತ್ತುವ ಮಂತು, ಬಗೆದು ಎರಡು ನುಂಬುಜಿಸು ಮಂಕುತಿಮ್ಮ ಮಂಕುತಿಮ್ಮ. ಚುಚ್ಚಲ ಹೆರಿಗೆಗೆ ತವ್ರಿಗೆ ಹೋಗ್ತಾ ಇದೆಯಾ? ಸುಖವಾಗಿ ಪ್ರಸವ ಆಗಲಿ, ಪುತ್ರ ಪ್ರಾಪ್ತಿರಸ್ತು. ಈ ಪರಿಸ್ಥಿತಿಲಿ ನೀನು ಬಗ್ಗಿ ನಮಸ್ಕಾರ ಮಾಡಬಾರ್ದು ತಾಯಿ. ಹೌದು ರುಕ್ಮಿಣಿ, ಮಕ್ಕಳು ದೇವ್ರ ಸಮಾನ. ನಿನ್ನ ಹೊಟ್ಟೆಯಲ್ಲಿ ನಮ್ಮ ವಂಶದ ಕುಡಿ ದೇವ್ರ ರೂಪದಲ್ಲಿ ಬೆಳೀತಿದೆ, ಮರಿಬೇಡ. ಅಷ್ಟೇ ಅಲ್ಲ, ನೀನು ಬಗ್ಗಿ ನಮಸ್ಕಾರ ಮಾಡೋದ್ರಿಂದ ಒತ್ತಡ ಬಿದ್ದು ಹುಟ್ಟೋ ಮಗುಗೆ ತೊಂದರೆ ಆಗುತ್ತೆ ಅಂತ ಕೂಡ. ಇವತ್ತು ನೀನು ನಿಮ್ಮ ತವರಿಗೆ ಒಬ್ಬ ಮಗಳಾಗಿ ಅಲ್ಲ, ಒಬ್ಬ ತಾಯಿ ಆಗಕ್ಕೆ ಹೋಗ್ತಿದ್ಯಾ. ನಿನ್ನ ಹೊಟ್ಟೆಲಿರೋದು ನಮ್ಮ ವಂಶದ ಉಸಿರು, ಜೋಪಾನ. ಸರಿ ಸರಿ, ಸಮಯ ಆಗ್ತಿದೆ, ನಾವು ಹೊರಡ್ತೀವಪ್ಪ. ಕೃಷ್ಣ, ದೂರದ ಪ್ರಯಾಣ, ತುಂಬ ಗರ್ಭಿಣಿ, ಕ್ಷೇಮವಾಗಿ ಕರ್ಕೊಂಡೋಗಿ ಕ್ಷೇಮವಾಗಿ ಬಾ. ಸ್ಪೀಡ್ ಕಂಟ್ರೋಲ್ ಪಕ್ಕದಲ್ಲಿ ಇದ್ದಾಳಲ್ಲ, 120ಕ್ಕೆ ಹೋಗ್ತೀನಿ ಅಂತಂದ್ರು 20ಕ್ಕೆ ಕಟ್ ಮಾಡೋದಿಕ್ಕೆ. ಓಹೋಹೋ, ಬಲ್ಲೆ ನನ್ನ ಮಾತು ಕೇಳೋ ಹಾಗೆ. ಮೊನ್ನೆ ದೇವ್ರಿಗೆ ಹೋದಾಗ ಬೇಡ ಬೇಡ ಅಂದ್ರೂ 120ರಲ್ಲಿ ಹೋದ್ರಿ. ಕೇಳಿದ್ರೆ ಇದು ನೈಸ್ ರೋಡು ಕಣೆ, ಇದು ಎಕ್ಸ್ಪ್ರೆಸ್ ಹೈವೇ ಕಣೆ, ಇಲ್ಲಿ ಇಷ್ಟರಲ್ಲಿ ಹೋದ್ರೇನೆ ಮರ್ಯಾದೆ ಅಂತ ಕೊಚ್ಕೊಂಡ್ರಿ ಬರ್ರನೆ. ಬೇಡ ಕೃಷ್ಣ, ಅವಸರವೇ ಅಪಾಯಕ್ಕೆ ಕಾರಣ, ಮರಿಬೇಡ. ಅಪ್ಪ, ಐ ವಿಲ್ ಟೇಕ್ ಕೇರ್, ಯೋಚನೆ ಮಾಡಬೇಡಿ. ಹುಷಾರು ಕಣೆ, ನಿನ್ನ ಆರೋಗ್ಯ, ಮಗುವಿನ ಆರೋಗ್ಯ, ಜೋಪಾನ. ಸರಿ, ತಲುಪಿದ ತಕ್ಷಣ ಫೋನ್ ಮಾಡು ಆಯ್ತಾ? ಖಂಡಿತ.
ನನ್ನ ಮುದ್ದು ನನ್ನ ಚಿನ್ನ. ನೋಡು, ಇವತ್ತು ನಾವಿಬ್ರು ಆಟ ಆಡೋಣ. ನಾನು ನಿನ್ಗೆ ಚಾಕ್ಲೇಟು, ಐಸ್ ಕ್ರೀಮು ಎಲ್ಲ ಕೊಡಿಸ್ತೀನಿ, ಆಗುತ್ತಾ? ಈ ವಯಸ್ಸಲ್ಲಿ ಎಳೆ ಕಂದಮ್ಮನ ಎತ್ಕೊಂಡು 16 ವರ್ಷದ ಹುಡುಗರ ತರ ಡ್ಯಾನ್ಸ್ ಮಾಡ್ತಿದ್ದೀರಾ. ಬಿದ್ದಿಗಿದ್ರೆ ಏನ್ರಿ ಗತಿ? ನೋಡು, ಯಾರು ನೋಡಿದವ್ರು ಏನ್ ಅನ್ಕೊಳ್ತಾರೆ ಗೊತ್ತಾ? ಇವನು ಏನಪ್ಪ ಬಂದಿತ್ತು 16 ವರ್ಷದ ಹುಡುಗಿನ ಮದುವೆ ಆಗಿದ್ದಾನೆ ಅಂತ, ಅಥವಾ ಮದುವೆ ಆದ 16 ವರ್ಷದ ಹುಡುಗಿಗಾರ ಗೊತ್ತಾಗ್ಬಾರ್ದೆ, ಈ ರೀತಿ ಕುಣಿಬಾರದು ಅಂತ ಅನ್ಕೊಳ್ತಾರೆ. ನೀನೇನ್ ಮಾಡ್ತಾ ಇರೋದು? ಮಗು ಕೊಡಿ ಅತ್ತೆ, ಊಟ ಮಾಡಿಸ್ಬೇಕು. ಕೊಡು, ನಾ ತಿನ್ಸ್ತೀನಿ. ಅಯ್ಯೋ ಬೇಡ ಅತ್ತೆ, ಅವನು ಹಾಗೆಲ್ಲ ಊಟ ಮಾಡಲ್ಲ. ಚಂದಮ್ಮನ ತೋರಿಸ್ತಾನೆ ಊಟ ಮಾಡಬೇಕು. ಕಡಿಯತ್ತೆ ಬಾರ ಕಂದಮ್ಮ, ನಾನು ನಿನಗೆ ಚಂದಮ್ಮ ತೋರಿಸ್ತು ಮಮ್ಮೂ ಮಾಡಿಸ್ತೀನಿ. ಮಮ್ಮೂ ಹೋಗನ್ವಾ? ದಿಸ್ ಇಸ್ ನಾಟ್ ಫೇರ್ ರುಕ್ಕೋ. ಅಯ್ಯೋ ಏನಾಯ್ತ್ರಿ? ಇದೇ ಕೆಲ್ಸಕ್ಕಂತ ನಾನು ಆಫೀಸ್ ಕೆಲಸನ ಬೇಗ ಮುಗಿಸ್ಕೊಂಡು ಬಂದಿದ್ರೆ ನೀನು ನನ್ನನ್ನು ಓವರ್ಟೇಕ್ ಮಾಡ್ತಿದ್ಯಲ್ವಾ? ಅಯ್ಯೋ ಊಟ ಮಾಡಿಸ್ತೀನಿ ಕೊಡ್ರಿ. ಕೊಡಮ್ಮ, ಇವತ್ತು ನಾನು ಊಟ ಮಾಡಿಸ್ತೀನಿ. ಪುಟಿ, ನಿನಗೋಸ್ಕರ ನಾನು ಇವತ್ತು ಚಾಕಿ ತಂದಿದ್ದೀನಿ. ತಿಂತೀಯ ತಾನೆ? ಅಲ್ಲಿ ಮೇಲ್ಗಡೆ ಚಂದಮಾಮ ಇದೆ, ಕತೆ ಹೇಳ್ತೀನಿ. ನೋಡಿದ್ಯಾ, ಮೊದಲು ನನ್ನ ಕೈಲಿದ್ದ ಮಗುನ ನೀನು ಕಿತ್ಕೊಂಡೆ, ನಿನ್ನ ಕೈಯಿಂದ ಸೊಸೆ ಕಿತ್ಕೊಂಡ್ಲು, ಈಗ ಅವಳ ಕೈಯಿಂದ ಮಗ ಕಿತ್ಕೊಂಡ. ಹೇಗೆ ಮಗು ಒಬ್ಬರ ಕೈಯಿಂದ ಒಬ್ಬರಿಗೆ ಹೊರಟೋಯ್ತು ನೋಡು. ಹಾಗೆ ಕಣೆ, ಆ ದೇವ್ರು ಕೂಡ ಹಾಗೇನೆ. ಯಾರ ಕೈಲಿ ಏನೇನು ಆಟನ ಯಾವ್ಯಾವ ಆಡಿಸ್ತಾನೋ ಯಾರು ಬಲ್ಲರು, ಎಲ್ಲ ಅವನ ಆಟ. ಅಮ್ಮ ಅಮ್ಮ, ನಾನು ಆಫೀಸ್ ಹೋಗಿ ಬರ್ತೀನಮ್ಮ. ರೀ ಏನ್ರಿ ಇದು ಇವತ್ತು ಇಷ್ಟು ಬೇಗ ಹೊರಟ್ಬಿಟ್ಟಿದ್ದೀರಾ? ಇನ್ನು 8:15 ಆಗಿಲ್ಲ. ಅಲ್ಲಪ್ಪ, ಈಗ ಬಾಸ್ ಫೋನ್ ಮಾಡಿದ್ರು, ಏನೋ ಕ್ಲೈಂಟ್ ಬರ್ತಾರಂತೆ, ಮೀಟಿಂಗ್ ಇದೆ, ಅದಕ್ಕೆ ಹೊರಟೆ. ಸರಿ, ಹಾಗಾದ್ರೆ ತಿಂಡಿ ರೆಡಿ ಇದೆ, ತರ್ತೀನಿ ರೀ. ಇಲ್ಲ, ನನಗೆ ಟೈಮ್ ಆಗುತ್ತೆ ರುಕ್ಕೋ. ನಾನು ಅಲ್ಲೇ ಕ್ಲೈಂಟ್ ಜೊತೆ ಟಿಫಿನ್ ಮಾಡ್ಕೋತೀನಿ, ಬರಲ್ಲ? 10 ನಿಮಿಷ ಎಲ್ಲೋ ಸ್ಪೆಂಡ್ ಮಾಡೋದು ಇಲ್ಲಿ ಸ್ಪೆಂಡ್ ಮಾಡಿ, ತಿಂಡಿ ತಿನ್ಕೊಂಡು ಹೋಗಿ. ನಾನು ಕ್ಲೈಂಟ್ನ ಮೀಟ್ ಮಾಡೋಕೆ ಹೋಗ್ತಿರೋದು ಹೋಟೆಲ್ಗೆ, ಅಲ್ಲೇ ಬ್ರೇಕ್ಫಾಸ್ಟ್ ಮಾಡ್ಕೋತೀನಿ. ನೀನೇನು ತಲೆ ಕೆಡಿಸ್ಕೋಬೇಡ. ಕ್ಲೈಂಟ್ನ ತುಂಬ ಹೊತ್ತು ಕಾಯಿಸೋದು ಸರಿ ಅನ್ಸಲ್ಲ. ಬರ್ತೀನಿ ನಾನು. ರೀ ರೀ ನನ್ನ ಮಾತು ಕೇಳ್ರಿ ರೀ. ಇಷ್ಟಕ್ಕೆಲ್ಲ ಅಳ್ತಾರ? ಅಲ್ಲ, ಮದುವೆ ಆಗಿ ಇಷ್ಟು ವರ್ಷ ಆದರೂ ಅವನನ್ನು ಅರ್ಥನೇ ಮಾಡ್ಕೊಂಡಿಲ್ವಲ್ಲ ನೀನು? ಅವನು ಚಿಕ್ಕ ವಯಸ್ಸಿಂದಲೂ ಹಾಗೆ ತಿಂಡಿ ತಿನ್ನೋದಕ್ಕೆ, ಊಟ ಮಾಡೋದಕ್ಕೆ ಅವನ ಹತ್ರ ಪುರ್ಸತ್ತೆ ಇರೋದಿಲ್ಲ. ಬೇರೆ ಎಲ್ಲದಕ್ಕೂ ಟೈಮ್ ಇದೆ, ಇಲ್ಲ ಅಂದ್ರೂ ಹೇಗೋ ಅಡ್ಜಸ್ಟ್ ಮಾಡ್ಕೊತಾನೆ. ಇಷ್ಟಕ್ಕೂ ಮನುಷ್ಯ ದುಡಿಯೋದು ಯಾಕೆ? ನೆಮ್ಮದಿಯಾಗಿ ಒಂದು ಹೊತ್ತು ಊಟ ಮಾಡೋಕ್ಕಲ್ವಾ? ಏನು ಹುಡುಗನೋ ಏನೋ, ಅವನೇ ಮಾಡಿದ್ನೇನೋ. ಅವನದೇ ತಾನೆ? ಅಲ್ಲ ಅತ್ತೆ, ಬೇರೆ ಯಾರೋ ಮಾಡ್ತಿದ್ದಾರೆ. ಹಲೋ, ಕೃಷ್ಣ ಅವ್ರ ಮನೆನಾ? ಹೌದು, ತಾವ್ಯಾರು ಮಾತಾಡ್ತಿರೋದು? ಮಿಸಸ್ ಕೃಷ್ಣ ಸ್ಪೀಕಿಂಗ್. ಮೇಡಮ್, ಇಲ್ಲಿ ಮೈಸೂರು ರೋಡಲ್ಲಿ ಕೆಂಗೇರಿ ಆದ್ಮೇಲೆ ಕುಂಬಳಗೂಡ ಹತ್ರ ಒಂದು ಆಕ್ಸಿಡೆಂಟ್ ಆಗಿದೆ. ಗಾಡಿ ಓಡಿಸ್ತಿದ್ದವರು ಸ್ಪಾಟ್ ಅಲ್ಲಿ ಔಟ್ ಆಗಿದ್ದಾರೆ ಮೇಡಮ್. ಏನು ಆಕ್ಸಿಡೆಂಟಾ? ಅತ್ತೆ, ಅತ್ತೆ, ಅತ್ತೆ. ಆ ದೇವರಿಗೆ ನಮ್ಮ ಮೇಲೆ ಏನ್ ಕೋಪ ಇತ್ತೋ ಗೊತ್ತಿಲ್ಲ. ಅದ್ ಯಾವ ವಕ್ರದೃಷ್ಟಿ ನಮ್ಮ ಮಗನ ಮೇಲೆ ಬಿತ್ತೋ ಗೊತ್ತಿಲ್ಲ. ಅವಸರ ಮಾಡಿ ನಮ್ಮನ್ನೆಲ್ಲ ಬಿಟ್ಟು ಹೋಗ್ಬಿಟ್ಟಿಯಲ್ಲೋ.
ಮಲ್ಕೊಂಡು ಜೀವನ ಪೂರ್ತಿ ಕಣ್ಣೀರಿಡೋ ಪರಿಸ್ಥಿತಿ ಬಂತು. ಯಾಕೆ ನಮ್ಮನ್ನೆಲ್ಲ ಬಿಟ್ಟು ಹೋದೆ? ಅವರಿಲ್ಲ ನಾನು ಹೇಗೆ, ನನ್ನ ಮಗು ಹೇಗೆ? ನನ್ನನ್ನ ಓವರ್ಟೇಕ್ ಮಾಡಕ್ಕಾಗಲ್ಲ ಅಂತ ಹೇಳ್ತಿದ್ ಮಾತನ್ನ ನಿಜ ಮಾಡ್ಬಿಟ್ರಲ್ರಿ. ದಯವಿಟ್ಟು ನೀವಿಬ್ರು ಸ್ವಲ್ಪ ಅಳೋದು ನಿಲ್ಲಿಸ್ತೀರಾ? ಹುಟ್ಟು ಸಾವು ಅನ್ನೋದು ನಮ್ಮ ಕೈಲಿಲ್ಲ. ಈ ಮನೆಯಲ್ಲಿ ಕೃಷ್ಣ ಇಲ್ಲ ಅನ್ನೋದು ಎಷ್ಟು ಸತ್ಯನೋ, ಅವನ ನೆನಪು ನಮ್ಮೊಡನೆ ಇದೆ ಅನ್ನೋದು ಅಷ್ಟೇ ಸತ್ಯ. ಆ ಮಗು ಇರೋದು ಇನ್ನೊಂದು ದೊಡ್ಡ ಸತ್ಯ. ಆದರೆ ಅವನ ನೆನಪು ಕಣ್ಣೀರಾಗಬಾರ್ದು. ನಮ್ಮ ಪಾಲಿಗೆ ಅದು ಶಕ್ತಿ ಆಗಬೇಕು. ಅವನ ಜೀವನ ಮುಗಿತು, ಆದರೆ ಅವನ ಉಸಿರು ಆ ಮಗುನಲ್ಲಿದೆ. ಆ ಮಗುಗೆ ಬೇಕಾಗಿರೋದು ಫೋಟೋದಲ್ಲಿರೋ ಅಪ್ಪ ಅಲ್ಲ, ಅಮ್ಮನ ನಗು, ಅಮ್ಮನ ಪ್ರೀತಿ, ಅಜ್ಜಿಯ ಮುದ್ದು. ಏ ಸಾವಿತ್ರಿ, ನನಗೇನು ಮಗನ್ ಕಳ್ಕೊಂಡಿರೋ ಶೋಕ ಇಲ್ಲ ಅಂತ ತಿಳ್ಕೊಂಡಿದ್ದೇನೆ. ಪುತ್ರ ಶೋಕಂ ನಿರಂತರಂ ಅಂತ ಹೇಳ್ತಾರೆ. ಅವನು ನನ್ನ ಮಗ, ನನ್ನ ರಕ್ತ. ಹಾಗಂತ ಹೇಳಿ ಅವನ ರಕ್ತನ ಅಸಡ್ಡೆ ಮಾಡೋದು ನನಗಿಷ್ಟ ಇಲ್ಲ. ಅದನ್ನು ನಾವು ಮಾಡಲೂಬಾರ್ದು. ಆ ನೋವನ್ನೆಲ್ಲ ದಾಟಿ ನಾವುಗಳು ಮುಂದಕ್ಕೆ ಹೋಗ್ತಾ ಇರಬೇಕು. ಯುಗಾದಿ ಹಬ್ಬದ ದಿವಸ ಜೀವನದಲ್ಲಿ ಬರೋ ಸಿಹಿ ಕಹಿ ಎರಡನ್ನೂ ನಾವು ಸಮನಾಗಿ ಸ್ವೀಕರಿಸ್ತೀವಿ ಅಂತ ಅಂದ್ಬಿಟ್ಟು ಬೇವು ಬೆಲ್ಲ ತಿಂತೀವಿ. ಆದರೆ ಕಹಿ ಬಂದಾಗ ಮಾತ್ರ ಜೀವನದಲ್ಲಿ ಬೆಲ್ಲ ಬೇಕು ಅಂತ ದೇವರನ್ನ ದೂರ್ತೀವಿ. ಇದಾ ನ್ಯಾಯ? ನೀವೇ ಯೋಚನೆ ಮಾಡಿ. ಬರೀ ಸಿಹಿನೇ ತಿಂತ ಕೂರಕ್ಕಾಗುತ್ತಾ? ಜೊತೆಗೆ ಖಾರ, ಹುಳಿ, ಉಪ್ಪು, ಒಗರು ಎಲ್ಲ ಇದ್ರೆ ತಾನೇ ಸಿಹಿ ಬೆಲೆ ಗೊತ್ತಾಗೋದು. ಅದಕ್ಕೆ ಡಿ.ವಿ.ಜಿಯವರು ಏನು ಹೇಳಿದ್ದಾರೆ ಗೊತ್ತಾ? ನಗುವೊಂದು ರಸಪಾಕ, ಒಳುವೊಂದು ರಸಪಾಕ, ನಗುವಾತ್ಮ ಪರಿಮಳವ ಪಸರಿಸುವ ಕುಸುಮ. ಪ್ರಸ್ತುತ ಕಗ್ಗದಲ್ಲಿ ಮಾನ್ಯ ಡಿ.ವಿ.ಜಿಯವರು ಒಂದು ಅದ್ಭುತವಾದ ವಿಷಯವನ್ನ ನಮ್ಗೆ ಹೇಳ್ತಾರೆ. ನಾವೆಲ್ಲ ಸಾಮಾನ್ಯವಾಗಿ ಏನ್ ಹೇಳ್ತೀವಿ ಅಂದ್ರೆ ನಗು ಬೇಕು ಜೀವನಕ್ಕೆ ಅಂತ. ಆದ್ರೆ ಡಿ.ವಿ.ಜಿ ಹೇಳ್ತಾರೆ ನಗುವು ಬೇಕು, ಅಳುವು ಬೇಕು ಅಂತ. ನಗುವೊಂದು ರಸಪಾಕ, ಅಳುವೊಂದು ರಸಪಾಕ. ಹಾಗಾಗಿ ಆ ಎರಡೂ ರಸಪಾಕಗಳು ಮನುಷ್ಯನಿಗೆ ಬೇಕು. ಜೀವನ ಅಂದ ಮೇಲೆ ಕಷ್ಟ ಸುಖ ಎರಡೂ ಇದ್ದದ್ದೇ. ಹಾಗಾಗಿ ನಮಗೆ ಕಷ್ಟಗಳು ಬೇಕು. ಯಾಕೆ ಬೇಕು ಕಷ್ಟ ಅಂದ್ರೆ ಅದು ನಮ್ಮ ಮನಸ್ಸಿನ ಅಂತಃಸತ್ವವನ್ನ ಮೇಲಕ್ಕೆ ಎತ್ತುತ್ತೆ. ಅಂದ್ರೆ ನಮ್ಮ ಸತ್ವ ಎಷ್ಟು ಗಟ್ಟಿಯಾಗಿದೆ ಎನ್ನುವುದು ಗೊತ್ತಾಗೋದು ಯಾವಾಗ ಅಂದ್ರೆ ನಮ್ಗೆ ದುಃಖಗಳು ಒದಗಿ ಬಂದಾಗ. ಹಾಗಾಗಿ ಎರಡನ್ನೂ ನಾವು ಮನುಷ್ಯರಾದವರು ಭುಜಿಸಬೇಕು, ಅದನ್ನ ಸ್ವೀಕರಿಸಬೇಕು ಎನ್ನುವುದನ್ನ ಅತ್ಯದ್ಭುತವಾಗಿ ಈ ಕಗ್ಗದಲ್ಲಿ ಕಟ್ಟಿಕೊಟ್ಟಿದ್ದಾರೆ. ಕೇಳಿದ್ದಕ್ಕೆ ಧನ್ಯವಾದಗಳು. ಗುಂಡಪ್ಪ ಬರೆದರು ಕಗ್ಗ, ಪ್ರತಿ ಸಾಲಲಿಟ್ಟರು ಸಗ್ಗ. ಗುಂಡಪ್ಪ ಬರೆದರು ಕಗ್ಗ, ಪ್ರತಿ ಸಾಲಲಿಟ್ಟರು ಸಗ್ಗ. ಕನ್ನಡದ ಕೈಪಿಡಿಯು ಕಗ್ಗ, ಬದುಕಿಗೆ ಪಾಠವಿದು ಕಗ್ಗ.
ಕನ್ನಡದ ಕೈಪಿಡಿಯು ಕಗ್ಗ, ಬದುಕಿಗೆ ಪಾಠವಿದು ಕಗ್ಗ, ಮೌಲ್ಯಗಳ ತಿಳಿಸುವುದು ಕಗ್ಗ, ಅರಿತರೆ ಬಾಳೆಲ್ಲ ಸ್ವರ್ಗ. ಗುಂಡಪ್ಪ ಬರೆದರು ಕಗ್ಗ, ಪ್ರತಿ ಸಾಲಲಿಟ್ಟರು ಸಗ್ಗ. ನೂರೆಂಟು ಅರ್ಥಗಳ ಕಗ್ಗ, ಮನುಕುಲಕ್ಕೆ ಕನ್ನಡಿಯು ಕಗ್ಗ. ನೂರೆಂಟು ಅರ್ಥಗಳ ಕಗ್ಗ, ಮನುಕುಲಕ್ಕೆ ಕನ್ನಡಿಯು ಕಗ್ಗ, ವೇದಾಂತ ಸಾರವಿದು ಕಗ್ಗ, ಕನ್ನಡದ ಗೀತೆ ಇದು ಕಗ್ಗ. ಗುಂಡಪ್ಪ ಬರೆದರು ಕಗ್ಗ, ಪ್ರತಿ ಸಾಲಲಿಟ್ಟರು ಸಗ್ಗ. ಗುಂಡಪ್ಪ ಬರೆದರು ಕಗ್ಗ, ಪ್ರತಿ ಸಾಲಲಿಟ್ಟರು ಸಗ್ಗ.